ಕೊಲೆ ಮಾಡಲಿ. ಮಾಡಿದವ್ರು ಯಾರಪ್ಪ ಅಂದ್ರೆ ಕೋಮುವಾದಿ ಮನಸ್ಥಿತಿ ಅವರನ್ನ ಅವ್ರನ್ನ ಕೊಲ್ಲಲಿಕ್ಕೆ ಸಾಧ್ಯದ. ಕೆಲವೊಮ್ಮೆ ಆಗ್ತಾವಿಲ್ಲ ಅಂತಲ್ಲ. ಮುಸ್ಲಿಮ್ಗಳು ಅವತ್ತಂತ ಇರ್ಷನ್ ತಮ್ಮ ಒಳಗೆ ಆಗಿರ್ತಾವೆ ಗದ್ದರ, ಹಿಂದೂಗಳಲ್ಲಿ ತಮ್ಮ ಒಳಗೆ ಆಗಿರ್ತಾವೆ. ಅವನ್ನ ತಂದು ಜೋಡಿಸೋದು ಕೆಲಸಗಳು ಮಾಡ್ತಿರ್ತಾರಲ್ಲ. ಅದರಲ್ಲೂ ಹಿಂದುತ್ವದ ನೆಲೆಗಟ್ಟಿನಲ್ಲಿ BJP ಇದನ್ನು ರಾಜಕೀಯ ಮಾಡೋದ್ರಿಂದಾಗಿ ಭಾಳಷ್ಟು ಇಲ್ಲ ನೋಡ್ತಾ ಇದ್ವಿ. ಬರೀ ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಎಲ್ಲೆಲ್ಲಿ ಹಿಂದುತ್ವದ ಒಂದು ಇವತ್ತು ಏನಪ್ಪ ಅಂತ ಧ್ರುವೀಕರಣ ಇದೆಯೋ ಅಲ್ಲೆಲ್ಲ ಈ ದಂಗೆಗಳು, ವಿಶ್ಲೇಷಣೆಗಳು, ಟೀಕೆಗಳು, ಟಿಪ್ಪಣಿಗಳು ಹೆಚ್ಚಾಗುವಂಥದ್ದು. ಜೊತೆಗೆ ಮುಸ್ಲಿಂ ಸಮುದಾಯದ ತಮಗೆ ಬೇಡವಾದಂಥ, ಅದರಲ್ಲೂ ಹಿಂದುತ್ವದ ಕಡು ವಿರೋಧ ಇದ್ದಂಥ ಜನರನ್ನೆಲ್ಲದು ಕೊಲೆ ಮಾಡುವಂಥದ್ದನ್ನು ನೋಡ್ತಾ ಇದ್ದೀವಿ. ಅದೇ ರೀತಿ ಮುಸ್ಲಿಮಾನು ಸಹ ಪ್ರತಿಕಾರವಾಗಿ ಅವರು ಒಬ್ಬರು ನೋಡುವಂಥದ್ದು. ಸುಹಾಸ್ ಶೆಟ್ಟಿ ಅವರಾಗಿರ್ಬೋದು, ಇನ್ನೊಂದಲ್ಲ ಅಶ್ರಫ್ ಆಗಿರ್ಬೋದು, ಯಾರೂ ಇರಲಿ, ಒಬ್ಬ ಮುಸ್ಲಿಮ, ಒಬ್ಬ ಹಿಂದೂ, ಒಬ್ಬ ಮುಸ್ಲಿಮ ಹಿಂದೂ, ಒಂದು 4 ದಿನ ಹೆಚ್ಚಾಗಿರ್ಬೋದು, 4 ದಿನ ಕಡಿಮೆ ಆಗಿರ್ಬೋದು. ಈಗ ಸರ್ಕಾರ ಇದ್ದಿದ್ದು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೋಬೇಕಂತ ಮಾಡಿದ. ಆದರೆ ಇದನ್ನು ನಮ್ಮ BJPಗರು ಅಪಪ್ರಚಾರ ಮಾಡೋಕ್ಕಿಂತಲೂ ತಮ್ಮಲ್ಲಿರುತ್ತಿರುವಂಥ ಈ ಕೋಮು ಮನೋಭಾವದ, ವಿಶೇಷವಾಗಿ ಕರ್ನಾಟಕ ಪ್ರಭಾಕರ ಭಟ್ ಆಗಿರ್ಬೋದು, ಅರುಣಕುಮಾರ್ ಪುತಿಲ್ ಅಂತವರಾಗಿರ್ಬೋದು, ಇವರೆಲ್ಲರೂ ಅದ್ರ ಜೊತೆ ಇನ್ನೂ ಅನೇಕರಿದ್ದಾರೆ. ವಿಶೇಷವಾಗಿ ಭರತ್ ಕುಂಬೇಡು, ಹಕೀಮ್ ಕೊನಾರ್ಡ್ಕ, K. ಅಜೀಜಾ, ಅಬ್ದುಲ್ ರೆಹಮಾನ್ ಹೇರಿ ಇಂಥ 36 ಮಂದಿಯನ್ನು ಈ ನಮ್ಮ ಸರ್ಕಾರ ಇವತ್ತು ಬಂಧನ ಮಾಡೋದು. ಮತ್ತು ಮಾಡುವಲ್ಲಿಯೂ ಭಾಳ ಎಚ್ಚರಿಕೆಯಿಂದ ಮಾಡಬೇಕಾದ್ರೆ ಎರಡೂ ಕಡೆಯ